ಏನು ಮಾಡ್ತಾಳ ನಿಮ್ಮ ಅತ್ತೆ ಏನು ಮಾಡ್ತಾಳ? ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ವ್ಲಾಗ್. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು, ಜೀವನದಲ್ಲಿ ಅರಿತು ಬಾಳೋದಕ್ಕಿಂತ ನಾವು ಮರೆತು ಬಾಳೋದನ್ನು ಕಲಿಬೇಕು. ಯಾಕಂದ್ರೆ ದೇವರ ಮರೆವಣ್ಣದ ನಮಗೆ ಕೊಟ್ಟ ದೊಡ್ಡ ಗಿಫ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು ಬರ್ರಿ. ಈಗ ನೋಡ್ರಿ, ನಾವು ಹೊಸ ಕುಕ್ಕರ್ ತಂದಿದ್ದು, ಅದನ್ನು ನಾ ಇಲ್ಲಿ ಪೂಜಾ ಮಾಡತ್ತೇನು. ಈಚೆಗೆ ನಮ್ಮ ನಾದ್ನಿ ಉಂಡಿ ಮಾಡತ್ತಾರು. ಈಗೇನು ನೀವು ಉಂಡಿ ನೋಡತ್ತಿರಲ್ಲ, ಈ ಉಂಡಿನ ನಮ್ಮ ಸರೋಜಕ್ಕನ ಫ್ರೆಂಡ ಕಾಂಚನಾಕ ಇದ್ದಾರು. ಅವರ ಮಮ್ಮಿ ನಮಗೆ ಕೊಟ್ಟು ಕಳಿಸಿದಾರು. ಸೊ ಈ ಉಂಡೆ ಅಂತೂ ಇಟ್ಟು ಮಸ್ತ್ ಆಗಿದ್ದಿಲ್ಲ, ಭಾರಿ ಟೇಸ್ಟ್ ಆಗಿದ್ದು. ನಮ್ಮ ಮನ್ಯಾಗಂತೂ ಎಲ್ಲರೂ ಫುಲ್ ಲೈಕ್ ಮಾಡ್ರು. ಅದಕ್ಕಾಗಿ ಕಾಂಚನ ಅಕ್ಕ ಆ್ಯಂಡ್ ಅವ್ರ ಮಮ್ಮಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಚನ ಅಕ್ಕ ಅಂತೂ ಅವಾಗವಾಗ ನಮಗೆ ಏನಾದರೂ ತಂದು ಕೊಡ್ತಿರ್ತಾರು. ಸೊ ಹಾಗಾಗಿ ಅವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಉಂಡಿ ಕಡೆ ಹೋಗೋಣ ಬರ್ರಿ. ನಮ್ಮ ನಾದ್ನಿ ಪಾಕ್ ಇಲ್ಲಾರ್ದ ರವಾ ಉಂಡಿ ಮಾಡತ್ತಾರು. ಮ್ಯಾರೇಜ್ ಆದಮೇಲೆ ಫಸ್ಟ್ ಉಂಡಿ ಮಾಡತ್ತಾರು. ಹೆಂಗೆ ಮಾಡ್ತಾರು ಅಂತ ನೋಡ್ರಿ. ಹಾಂ, ನೀನು ಕೂಡ ಹೇಳ್ರಲ್ಲ, ಏನು ಮಾಡತ್ತೀರಿ? ರವಾ ಉಂಡಿ ಫಸ್ಟ್ ಟೈಮ್ ಮಾಡತ್ತೇನು? ಹೆಂಗಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ ರೀ, ನಾನೇನು ಚಂದಾಗ ಮಾಡಿ ಚಂದ ಮಾಡ್ತಾರಲ್ಲ, ನನಗೆ ಹೆಂಗೆ ಬರ್ತೈತೆ ನಮ್ಗೆ ಗೊತ್ತಿಲ್ಲಪ್ಪ. ಮೊದಲೇ ನನಗೆ ಉಪ್ಪಿಟ್ಟ ಮಾಡಕ್ಕೆ ಬರೋಂಗಿಲ್ಲ. ಮೊದಲ ನಮ್ಮ ಅವ್ರ ರವಾ ಹಿಂಗೆ ಹುರಿ, ಗೋಲ್ಡನ್ ಕರಿ ಬರ್ಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಉರಿ ಅಂತಾರು. ಸಣ್ಣ ಇಟ್ಟು ಉರಿ ಉರಿ ಅಂತ. ಸ್ಟಾರ್ಟ್ ರೆಸಿಪಿ ಹೇಳ್ರಲ್ಲ, ಬರೋಬರ ಹೇಳ್ರಿ. ಏನು ಮಾಡೋದ? ಸ್ಟಾರ್ಟಿಂಗ್ ಕಡಾಯಿ ಇಡೋದ, ನೀವು ವಾಯ್ಸ್ ಕೊಡ್ಬೇಕು. ಇದಟ್ಟ ನೀವು ವಾಯ್ಸ್ ಸಣ್ಣ ರವಾ ಹುರಿಬೇಕು. ನೀರು ಹಾಕು, ಉಂಡೆ ಆಗ್ತೈತಿ ಅತ್ತಿ. ಎಲ್ಲ ಹಾಕಲ್ಲ. ಇನ್ನೂ ಉಂಡಿನ ಆಗ್ಲಾರ್ದ ಗ್ಯಾಸ್ ಇಟ್ಟು ಪೂರ್ತಿ ಬೈತಾರ. ಸಣ್ಣವ್ರು ಕುನ್ಸ್ಕೊಂಡು ದಮ್ಮಡತ್ತಾರ, ಕೈ ಹಾಕತ್ತಾಳೆ ಮೊದ್ಲು. ಈ ಕೈ ಹಾಕಿ ತಗೊಂಡಿದ್ದು ಕೈ ಹಾಕಿ. ಫೇವ್ರೇಟ್ ತುಪ್ಪ. ಈಚೆ ಕಡೆ ಹಾಲು ಕಸ ಚಂದ ಹುಡ್ತೇವೆ, ಚಂದ ಉಂಡಿ ರೆಡಿ ಆಗ್ತಾವ. ಯಾವ ಉಂಡಿ ಹೇಳ್ರಿ? ಯಾವ ಉಂಡಿ? ರವಾ ಉಂಡಿ. ಯಾವ ಉಂಡಿ ರೀ? ಅಂದ್ರೆ ಇಬ್ರು ಎದಕ್ಕೆ ಕೂತೇರಿ ನೀವು? ನಿಮ್ಮ ಅತ್ತಿ ಉಂಡಿ ಟೇಸ್ಟ್ ಮಾಡಕ್ಕೆ ಕೂತೀರಿ? ಚಂದ ಆದ್ರೂ ತಿನ್ಬೇಕು, ಚಲೋ ಆಗ್ಲಿಲ್ಲ ಅಂದ್ರೂ ತಿನ್ಬೇಕಾ? ತಿಂತೇರಿ? ಎಷ್ಟೆಷ್ಟು ಕೆಟ್ರನ್ನು ತಿನ್ನಬೇಕು, ಚಲೋ ಆದ್ರೂ ತಿನ್ಬೇಕು. ರಿಷಿ ತಿಂತಿಲ್ಲ? ಹುಡುಗಿನೇ ಮಾಡ್ಕೊಂಡೆ ಮತ್ತು ಉಂಡಿ ಅನ್ಬಿಡು. ನೀವೇನು ಮಾಡತ್ತೀರಿ? ನಾವು ಉಂಡಿ ಹೆಂಗ್ ಮಾಡ್ತಾರ ನೋಡತ್ತಾರ. ನೀವೇನು ಮಾಡತ್ತೀರಿ ಫ್ರೆಂಡ್ಸ? ಉಂಡಿ ಮಾಡತ್ತೀರಿ? ಹೇಳ್ರಲ್ಲ ಈ ಕಡೆ. ಹ್ಞೂ ರೀ, ಉಂಡಿ ಮಾಡ್ತಾಳೆ. ನೀ ಹಾಡಾಡ. ಇಲ್ಲ ನೀವ ಹಾಡ್ರಿ. ಯಾವ್ದು ಹಾಡ್ತೀರಿ? ಹಾಡ ಹಾಡು. ಹಾಂ ಅನ್ನ ಯಾವ್ದು ಹಾಡ್ಲ? ಜನಪದದ ಹಾಡ ಯಾವ್ದು ಹಾಡಕ್ಕೆ? ಹಾಂ ಹಾಡು. ಹಾಂ ಹಾಂ ಹಾಡು. ಚಂದಿರನ ಕೊನೆ ಮಗಳೇ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕೊಡಲು ಒಡದೋಲು ಓರಿ, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಫೀಲಿಂಗ್ ಕೋರಿ, ಹೊಡೆದೇ ಇಲ್ಲ ಕೋರಿ. ಹಾಂ, ಥ್ಯಾಂಕ್ ಯು. ಏನದು ನೋಡು, ಇನ್ನೂ ಹುರಿಬೇಕಾ? ಚಂದ ಮಾಡ್ತೀರಿ?
ಮತ್ತೇನು ಮಾಡೋದಾಳ ಉಂಡಿ ಯಾವ ಪತ್ತಾದ ಉಂಡಿ ಹಾಂ ಪತ್ತಾದ ಉಂಡಿ ಹಾಂ ಪ್ರಸಾದ ಪ್ರಸಾದ ಉಂಡಿ ಪತ್ತಾದ ಉಂಡಿ ಮಾಡತಾರಿ ಹ್ಞೂ ರೀ ಮತ್ತು ರೀ ಮತ್ತೆ ಏನು ಮಾಡತಾರ ನೋಡಿ ಉಂಡಿ ಕೆಡ್ತಾವ ಚಲೋ ಆಗ್ತಾವ ಬರ್ತೀನಿ ಉಂಡಿ ಪತ್ತಾದ ಪತ್ತಾದ ಉಂಡಿ ಪತ್ತಾದ ಉಂಡಿ ಏನು ಮಾಡತಾರಿ ಈಗ ನೋಡ್ರಿ ಇಲ್ಲಿ ಸುಪ್ರಿಯಾಕ ಮಾಡ್ತಿರೋದ ಪಾಕ್ ಇಲ್ದ ಮಾಡೋ ರವಾ ಉಂಡಿ. ಸೊ ಇವರು ಉಂಡಿ ಮಾಡ್ತಿರೋದು ಕೇಳಿ ನಮಗಂತೂ ಎಲ್ಲರಿಗೂ ಫುಲ್ ಶಾಕ್ ಆಯಿತು. ಯಾಕಂದ್ರೆ ಅವ್ರು ಮೊದಲು ಏನೂ ಮಾಡ್ತಿರ್ಲಿಲ್ಲ. ಸೊ ಈಗ ಒಮ್ಮೆ ಸಡನ್ನಾಗಿ ಉಂಡಿ ಅನ್ನೋಣ ನಮಗೂ ಸ್ವಲ್ಪ ಶಾಕ್ ಆಯಿತು. ಹಾಗಾಗಿ ಜಾಸ್ತಿ ಏನು ಮಾಡಬೇಡ್ರಿ, ನಾವು ನಿಮ್ಮ ಟೇಸ್ಟ್ ಅಂತೂ ನೋಡಿಲ್ಲ ಹೆಂಗೆ ಮಾಡ್ತಾರಂತ. ಹಾಗಾಗಿ ಸ್ವಲ್ಪ ಮಾಡಿರಿ, ಆ ನಂತರ ಟ್ರೈ ಮಾಡ್ತೇವೆ. ಚಲೋ ಆದ್ರೆ ಮತ್ತೆ ಮಾಡಕ್ಕಿರ ತಂದೀವು. ಹಾಗಾಗಿ ನಾವಿಲ್ಲಿ ಉಂಡಿನ ಜಾಸ್ತಿ ಮಾಡೋಕ್ಕಿಲ್ಲ, ಸ್ವಲ್ಪ ರವೆ ತೊಗೊಂಡು ಮಾಡತ್ತಿದ್ದು. ಅದಕ್ಕೆ ಸ್ಟಾರ್ಟಿಂಗ ರವೆ ಸಣ್ಣ ಉರಿ ಒಳಗೆ ಚೆಂದಂಗೆ ಹುರ್ಕೋಬೇಕು. ಆಮೇಲೆ ಇಲ್ಲಿ ನೋಡಿರಿ ಸಕ್ಕರೆ ಏಲಕ್ಕಿನ ಸಣ್ಣಂಗೆ ರುಬ್ಕೋಬೇಕು. ಸಣ್ಣಂಗೆ ರುಬ್ಬಿ ಅದೇನು ಹುರಿದಿರ್ತಿರಲ್ಲ ರವೆ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅವ್ರ ಮಿಕ್ಸ್ ಮಾಡತ್ತಾರ ನೋಡ್ರಿ. ಈಗೆಲ್ಲ ನೋಡ್ರಿ ಅದ ಮಿಕ್ಸ್ ಮಾಡಿದ್ದ ಒಂದು ಪ್ಲೇಟ್ ಒಳಗೆ ಹಾಕೋಬೇಕು. ಹಾಕಿ ಫುಲ್ ಕಾಯ್ತಿರ್ತಾವಲ್ಲ, ಫುಲ್ ಕಾದದ್ದ ಹಾಲು ಇದಕ್ಕೆ ಹಾಕಿ ಉಂಡೆ ಕಟ್ಟಬೇಕು. ಸೊ ನಾ ಇಲ್ಲಿ ನಗಾತಿನು, ಯಾಕಂದ್ರೆ ಉಂಡೆ ಹೆಂಗೆ ಆಗ್ತಾವಂತ ನಂಗೆ ಗೊತ್ತಿರಾಕಿಲ್ಲ. ಅದಕ್ಕೆ ಅವರು ನಗಾತಿರು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡತ್ತಾರು. ಸೊ ಟೇಸ್ಟ್ ಹೆಂಗಿತ್ತಂತ ಲಾಸ್ಟ್ ಹೇಳ್ತೇನೆ ರೀ, ಲಾಸ್ಟ್ವರೆಗೂ ವಿಡಿಯೋ ನೋಡಿರಿ. ನೀವು ಬೇಕಾದ್ರೆ ಈ ಉಂಡೆ ಮಾಡುವಾಗ ಗೋಡಂಬಿ, ಬಾದಾಮ, ಒಣ ಕೊಬ್ಬರಿ, ಹೆರಿಚಿ ಹಾಕೋಬೋದು. ನಾವು ಇಲ್ಲಿ ಅದನ್ನೆಲ್ಲ ಏನು ಹಾಕೋಕ್ಕಿಲ್ಲ, ಬರೀ ಹಾಲು, ತುಪ್ಪ, ಏಲಕ್ಕಿ, ರವೆ, ಸಕ್ಕರೆ ಇಷ್ಟ ಹಾಕಿ ರವೆ ಉಂಡೆ ಮಾಡತ್ತಿದ್ದು. ಸೊ ನೋಡ್ರಿ ಇಲ್ಲಿ ಮತ್ತು ತುಪ್ಪ ಹಾಕತ್ತಾರು. ತುಪ್ಪ ಹಾಕಿ ಮತ್ತು ಬಿಸಿ ಬಿಸಿ ಹಾಲು ಹಾಕಬೇಕು. ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕೊಟ್ಟೋದ. ಸೊ ಉಂಡೆ ರೆಡಿ ಆಗ್ತಾವೆ. ಉಂಡೆ ಅಂತೂ ಚಲೋ ಆಗಿದ್ದು. ಈ ಉಂಡೆ ಮಾಡುವಾಗ ನಾವು ಮೇನ್ ಪಾಯಿಂಟ್ ಬಿಸಿ ಹಾಲು ಹಾಕಿ ಈ ರವಾನ ಚೆಂದಂಗೆ ಮಿಕ್ಸ್ ಮಾಡಬೇಕು. ಆವಾಗ ರವೆ ಮೆತ್ತಗಾಗ್ತೈತಿ. ಆ ನಂತರ ನಾವು ಉಂಡೆ ಕಟ್ಟಬೇಕು. ನಾವೆಲ್ಲ ಸುಪ್ರಿಯಾಕ ಸ್ಟಾರ್ಟಿಂಗ ಉಂಡೆ ಮಾಡ್ತೀನಿ ಅಂದಾಗ ಎಲ್ಲರೂ ಫುಲ್ ಶಾಕ್ ಆಗಿದ್ದು, ಉಂಡೆ ಟೇಸ್ಟ್ ಆಗ್ತಾವೋ ಇಲ್ಲೋ ಅಂತ. ಸೊ ನಾವು ಅಂದ್ಕೊಂಡಂಗೆ ಏನಾಗಕ್ಕಿಲ್ಲ, ಉಂಡಂತೂ ಮಸ್ತಾಗಿದ್ದು. ಸೊ ಟೇಸ್ಟ್ನೂ ಆಗಿದ್ದು. ಹಾಗಾಗಿ ಎಲ್ಲರೂ ಉಂಡೆ ಲೈಕ್ ಮಾಡಿರು. ಸುಪ್ರಿಯಾಕಾಗ ಈ ರೆಸಿಪಿನ ಅವ್ರ ಮೇಡಮ್ ಹೇಳಿರತ್ತ, ಅದಕ್ಕೆ ಅವರ ಮನೆಗೆ ಬಂದ ಈ ರೆಸಿಪಿ ಟ್ರೈ ಮಾಡಿರು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಉಂಡೆ ತಿಂದು ಜೋಕಾಲಿ ಆಡಿ ಇವತ್ತಿನ ದಿನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.